ಇದಾದ ಹಿನ್ನೆಲೆಯಲ್ಲಿ ಜನಸಾಮಾನ್ಯನ ಪ್ರತಿಕ್ರಿಯೆ ಏನು, ಯಾವ ರೀತಿಯ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾನೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮೈಸೂರಿನ ಜನ ಹಾಲು ಕರೆಂಟ್ ದರ ಏರಿಕೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎಳೆದ್ರು ಅಂತ ಕಿಡಿಕಾರಿದ್ದಾರೆ ಮೈಸೂರು ಭಾಗದ ಜನ. ಫ್ರೀ ಸ್ಕೀಮ್ ಹೆಸರು ಹೇಳ್ಕೊಂಡು ಜನರನ್ನ ದೋಚ್ತಾ ಇದೆ ಸರ್ಕಾರ. 400 ರೂಪಾಯಿ ಅನುಕೂಲ ಮಾಡಿ 5,000 ರೂಪಾಯಿ ಕಿತ್ಕೊಳ್ತಾ ಇದ್ದಾರೆ. ಸರ್ಕಾರ 2,000 ಕೊಟ್ಟರು 5,000 ನಮ್ಗೆ ಖರ್ಚಾಗ್ತಾ ಇರೋದು. ಬೆಲೆ ಏರಿಕೆ ಮಾಡಿ ಜನರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುಬಾರಿ ದುನಿಯಾದಲ್ಲಿ ಇವತ್ತಿನಿಂದ ಎಲ್ಲವೂ ಕೂಡ ಹೆಚ್ಚಾಗ್ತಾ ಇವೆ. ಏನು ಪ್ರತಿಯೊಂದು ಬೆಲೆಗಳು ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ನಂದಿನಿ ಹಾಲು. ನಂದಿನಿ ಹಾಲನ್ನ ಇವತ್ತಿನಿಂದ ಪಡೆಯುವಂತ ಗ್ರಾಹಕರೇನಿದ್ದಾರೆ ಅವ್ರಿಗೂ ಕೂಡ ಇವತ್ತು ಬೆಲೆ ಏರಿಕೆಯ ಶಾಕ್ ಎದುರಾಗ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದನೂ ಕೂಡ ನಾವು ಗಮನಿಸಬಹುದು, ಸಾಕಷ್ಟು ನಂದಿನಿ ಬೂತ್ಗಳಲ್ಲಿ ಎಲ್ಲ ಜನ ಹಾಲು ಮೊಸರನ್ನ ಏನ್ ತೆಗೆದುಕೊಂಡು ಹೋಗ್ತಾರೆ ಅಂತಹವರ ಮನಸ್ಸಲ್ಲಿ ಇರ್ತಕ್ಕಂತಹದ್ದು ಒಂದೇ ಕೂಡ ಬೆಲೆ ಏರಿಕೆಯ ಒಂದು ಬೇಜಾರು. ಬನ್ನಿ ಗ್ರಾಹಕರ ತರ ಮಾತಾಡ್ಸೋಣ. ಸರ್, ಇವತ್ತಿನಿಂದ ಹಾಲಿನ ದರ 4 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಸರ್, ಏನ್ ಅನ್ಸುತ್ತೆ ಸರ್? ಇವತ್ತಿಂದ ಅಂತ ಮಾತ್ರ ಅನ್ಕೋಬೇಡಿ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಇನ್ಫ್ಲೇಷನ್ ಲೆಕ್ಕಕ್ಕೆ ಬಂದರೆ 6-7% ಬರುತ್ತೆ. ಅಂದರೆ 6-7% ದರ ರೇಟ್ ಜಾಸ್ತಿ ಆಗಬೇಕು. ಅದು ಇನ್ಫ್ಲೇಷನ್ಗೆ ಟ್ಯಾಲಿ ಆಗಬೇಕು. ಆದರೆ ನಮ್ಮ ಈಗ ಇರ್ತಂಥ ಸರ್ಕಾರ ಫ್ರೀ ಬೀಸ್ ಕೊಟ್ಟು ಈಗ 1 ವರ್ಷದಲ್ಲಿ ಬರೀ ಹಾಲು ಮೊಸರು ಮಾತ್ರ ಅಲ್ಲ, ಒಂದು ರಿಜಿಸ್ಟ್ರೇಷನ್ ಇರ್ಬೋದು, ಯಾವ್ಯಾವ ಜಾಸ್ತಿ ಆಗಿದೆ ಅಂತ ನಮಗಿಂತ ಚೆನ್ನಾಗಿ ಮೀಡಿಯಾದವ್ರು ನಿಮ್ಗೆ ಗೊತ್ತಿದೆ. ಆದರೆ ಆ 7% ಇವರೇನೋ 14 ಸತಿ 15 ಸತಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಮಂಡಿಸಿದ್ದೀನಿ ಅಂದ್ರಲ್ಲ, ಇದೇನಾ? ಇನ್ಫ್ಲೇಷನ್ ಬಗ್ಗೆ ಗೊತ್ತಿಲ್ವಾ? ದೇಶದಲ್ಲಿ ಎಷ್ಟು ನಡೀತಿದೆ ಅಂತ? ರಾಜ್ಯ ಸರ್ಕಾರದ ನೌಕರಗಳಿಗೆ ತುಟ್ಟಿ ಎಷ್ಟು ಕೊಡ್ತಾರೆ? ಹಾಗಾದರೆ ಇವರು 30% ಕೊಡ್ತಾರಾ ತುಟ್ಟಿ? ಹಾಲು 4 ರೂಪಾಯಿ ಜಾಸ್ತಿ ಆಗಿಲ್ಲ. 1 ವರ್ಷದಲ್ಲಿ ಎಷ್ಟು ಸತಿ ಆಗಿದೆ ಅಂತ ಯೋಚನೆ ಮಾಡಿ. ಎಷ್ಟು % ಜಾಸ್ತಿ ಆಗಿದೆ ಮೂಲ ದರಕ್ಕೆ? 1.5 ವರ್ಷದ ಕೆಳಗಡೆ ಅವ್ರು ಬಂದ್ರಲ್ಲ ಸರ್ಕಾರಕ್ಕೆ, ಆವಾಗ ಹಾಲು ಎಷ್ಟಿತ್ತು, ಇವಾಗ ಎಷ್ಟಿತ್ತು? ಆವಾಗ ಒಂದು ತೊಗರಿಬೇಳೆ ಬಂದ್ಬಿಟ್ಟು 105 ರೂಪಾಯಿ ಇತ್ತು. ಬಿಲ್ಲಿದೆ ನನ್ನ ಹತ್ರ, ಶಿವಲಿಂಗ ಬ್ರ್ಯಾಂಡು. ಇವತ್ತೆಷ್ಟಿದೆ? ಮಧ್ಯಾಹ್ನ 160, 170 ಹೋಗಿತ್ತು. ಇವತ್ತು 150 ರೂಪಾಯಿ ಇದೆ. ಎಷ್ಟು % ಆಯಿತು? 1.5 ವರ್ಷಕ್ಕೆ 45 ರೂಪಾಯಿ ಜಾಸ್ತಿ ಆಗಬೇಕಾ ಒಂದು ಬೇಳೆ? ಸ್ಪೈಸಸ್ಸು, ಯಾವ ಸ್ಪೈಸಸ್ ನೋಡಿ ತುಂಬ ಜಾಸ್ತಿ ಆಗಿದೆ. ಜನಕ್ಕೆ ಜೀವನ ನಡೆಸೋಕ್ಕೆ ಯಾಕಾದರೂ ಇವ್ರಿಗೆ ಕೊಟ್ಟು, ಈ ಹಳ್ಳಿಯವ್ರಿಗೆ ವಿದ್ಯೆ ಇಲ್ಲ ತುಂಬ ಜನಕ್ಕೆ. ಅವ್ರೇನು ಮಾಡಿದ್ರು? ಫ್ರೀ ಬೀಸು ನಂಬ್ಕೊಂಡ್ರು. ಇವ್ರು ಕೊಡೋದು ಏನೋ 2,000 ಕೆಲವು ಜನಗಳಿಗೆ. ಆದರೆ ಅಂಥ ಅವ್ರಿಗೂ ಹಾಕೊಂಡು 4,000-5,000 ರೂಪಾಯಿ ಬಡಿದ್ದಾರೆ. ಇವತ್ತು ಮನೆ ಜೀವನ 10,000ದಲ್ಲಿ ನಡೀತಾ ಇದ್ರೆ ಇವತ್ತು 30-40% ಜಾಸ್ತಿ ಆಗಿದೆ ಜೀವನಕ್ಕೆ. ದಾಖಲೆ ಬಜೆಟ್ ಮಾಡಿದಂತಹ ಸಿದ್ದರಾಮಯ್ಯನವರು ಹಂಗಾರೆ ಜನ ಕೊಟ್ಟಿದ್ದೇನೋ? ಏನು ಕೊಟ್ಟಿದ್ದೇನು ಗೊತ್ತೇ? ತಲೆ ಮೇಲೆ ಚಪ್ಪಡಿ ಕಲ್ಲು ಎಲ್ಲ ಜನಾಂಗಕ್ಕೂ. ಈವನ್ ಬಡವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತ ತಿಳ್ಕೊಬೇಡಿ. ಬಡವ್ರಿಗೆ ಏನಾಯ್ತು? ಅವ್ರಿಗೂ 2,000 ರೂಪಾಯಿ ಕೊಟ್ಟರು ಅಂತ ಇಟ್ಕೊಳ್ಳಿ, ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಕೆಲವ್ರಿಗೆ ಪಾಪ ಬಂದಿದೆಯಲ್ಲ, ಅದು ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ನಿಮಗೂ ಗೊತ್ತು. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇವತ್ತಿನಿಂದ ಹಾಲಿನ ದರ ಸೇರಿದಂತೆ ಸಾಕಷ್ಟು ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಬದುಕು ಹೇಗೆ ಆಗ್ತಾ ಇದೆ ಸರ್? ಎಲ್ಲ ಕಷ್ಟ ಸರ್, ಕಷ್ಟ ಇದಾಗ್ತಾ, ತೊಂದರೆ ಆಗ್ತಾ ಇದೆ. ಎಲ್ಲ ಮಿಡ್ಲ್ ಕ್ಲಾಸ್ ಪೀಪಲ್ಗಂತೂ ತುಂಬ ತೊಂದರೆ. ಓಕೆ ಸರ್, ಈಗ ಈ ಹಾಲಿನ ದರ ಇವತ್ತಿನಿಂದನೂ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಕೂಡ ಮೊದಲು ಕೂಡ ಜಾಸ್ತಿ ಆಗಿತ್ತು, ಬೇರೆವೆಲ್ಲ ಜಾಸ್ತಿ ಆಯಿತು. ಗ್ರಾಹಕರು ನಿಮ್ಮ ಹತ್ರ ಬಂದು ಏನಂತ ಕೇಳಿ ತಗೊಂಡು ಹೋಗ್ತಾ ಇದ್ದಾರೆ? ಏನು ಬರ್ತಾ ಇದೆ ಸರ್ ರೆಸ್ಪಾನ್ಸ್? ಸರ್, ಹಾಲು ಎಷ್ಟು ಜಾಸ್ತಿ ಆಗಿದೆ ಏನು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಈಗ ಮಧ್ಯಾಹ್ನ 10 ಗಂಟೆ ಬರುತ್ತಲ್ಲ, ಆ ರೂಟಲ್ಲಿ ಜಾಸ್ತಿ ಆಗೋದು, ಅದು ಚಾರ್ಟ್ ಕೊಡ್ತಾರೆ. ಈಗ ಇದರಲ್ಲಿ ಮಾಮೂಲಿ ನೈಟ್ ಬಂದಿರೋ ಹಾಲು ಮಾಮೂಲಿ ಸೇಮ್ ರೇಟಿಗೆ ಎಲ್ಲ ಮಾರ್ತಾ ಇದ್ದೀನಿ ಸರ್. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.